ಕಾಂತಾರ 1ಗಿಂತ ಕಾಂತಾರ 2 ಮಾತ್ರ 10% ಇದೆ ಕ್ಲೈಮ್ಯಾಕ್ಸು. ಇದು 2ನೇ ಸತಿ ನೋಡ್ತಾ ಇರೋದು ನಾನು. ಸಖತ್ತಾಗಿದೆ, ಬಂದು ನೋಡಿ, ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡ್ರಿ. ಗಿರೇಸಿ ಮಾಡೋಕೆ ಹೋಗ್ಬೇಡ್ರಿ. ಅಷ್ಟು ಕಷ್ಟಪಟ್ಟು ಕೋಟ್ಯಾನು ರೂಪಾಯಿ ಖರ್ಚು ಮಾಡಿ ನಮಗೋಸ್ಕರ ಮಾಡ್ಯಾರ ರಿಷಬ್ ಶೆಟ್ಟಿ ಅವರು. ಭಾಳ ದೇವ್ರು ನೋಡ್ಬೇಕಂದ್ರೆ ಇಲ್ಲಿ ಬಂದು ನೋಡಬೇಕು. ಪಾರ್ಟ್ 1ಗಿಂತ ಕ್ಲೈಮ್ಯಾಕ್ಸ್ 10 ಪಟ್ಟು ಜಾಸ್ತಿ ಇದೆ ಬ್ರೋ. ಮಸ್ತಿದೆ ಕಾಂತಾರ. ಅಂದರೆ ಪಾರ್ಟ್ 1ಅಲ್ಲಿ ಪಾರ್ಟ್ 2 ನಾವು ಫಸ್ಟ್ ನೋಡಿದ ಪಾರ್ಟ್ 2 ಅಲ್ಲಿ ಬರೀ ನಮಗೆ ಏನು ಅಂತ ಕಾಂತಾರ ಅಂತ ತೋರಿಸಿರು. ಇದು ದೇವ್ರು ಹೆಂಗಾಗಿದೆ ಅಂತ ತೋರಿಸಿರಿ. ಎಪಿಕ್ 3 ಇದೆ, 3ಗೋಸ್ಕರ ಕಾಯೋಣ. ಇಲ್ಲಿ ಹೇಳ್ತಾರಲ್ಲ ಹಾಗೆ ಹೇಗೆ ತೊಗೊಂಡೋಗಿದ್ದಾರೆ ಅಂತಂದರೆ ತುಂಬ ಚೆನ್ನಾಗಿದೆ. ಕನ್ನಡ ಚಿತ್ರರಂಗವನ್ನು ಪ್ರತಿಯೊಬ್ಬರು ತಿರುಗಿ ನೋಡಬೇಕಾಗಿದ್ದಂತಹ ಸಿನಿಮಾವನ್ನು ಮಾಡಿದ್ದಾರೆ. ಕಾಯ್ತಿದ್ವಿ, 2 ವರ್ಷದಿಂದ ಕಾಯ್ತಿದ್ವಿ. ಅದಕ್ಕೆ ತಕ್ಕಾಗಿ ಒಳ್ಳೆ ಖಂಡಿತ ನಮಗೆ ಜಯ ಸಿಕ್ಕಾಗಿದೆ. ಎಲ್ಲರೂ ಒಂದು ಸರಿ ಬಂದು ನೋಡಿ, ತುಂಬಾ ಚೆನ್ನಾಗಿದೆ. ಕಣ್ಣಲ್ಲಿ ನನಗೆ ಲಾಸ್ಟು 20 ಮಿನಿಟ್ಸ್ ಅಂತೂ ಮೊದಲನ ಕಾಂತಾರದಲ್ಲಿ ಹೇಗೆ ಕಣ್ಣಲ್ಲಿ ನೀರು ಬಂದಿತ್ತೋ ಇದರಂತೂ ಇನ್ನೂ ನಿಲ್ತಿಲ್ಲ. ಕಣ್ಣಲ್ಲಿ ನೀರು ಹರಿತಾ ಇದೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಸರಿ ಖಂಡಿತ. ತುಂಬ ಎಲ್ಲನೂ ಒಂದು ಸೀನಲ್ಲೂ ನಮಗೆ ಕಾಂತಾರ 1 ಹಿಂಗೆ ನೋಡಿದ್ವು, ಅದಕ್ಕಿಂತ ತುಂಬ ಚೆನ್ನಾಗಿ ಟ್ರಿಬಲ್ ಚೆನ್ನಾಗಿ ಬಂದಿದೆ. ಅದ್ಭುತವಾಗಿತ್ತು. ನನಗಂತೂ ಚಾಮುಂಡೇಶ್ವರಿ ಈಶ್ವರನ ಎಲ್ಲ ನೋಡ್ದಂಗೆ ಆಯ್ತು ಇವತ್ತು. ತುಂಬ ಖುಷಿ ಆಯಿತು. ಈ ಕನ್ನಡ ಇಂಡಸ್ಟ್ರಿ ಈ ಸಲ ಈ ಇಯರು ಅದ್ಭುತವಾಗಿ ಎಲ್ಲೋ ಮೇಲೆ ಹೋಗ್ತಾ ಇದೆ. ಇನ್ನೂ ಮುಂದಕ್ಕೆ ಹೋಗುತ್ತೆ. ರಿಷಬ್ ಶೆಟ್ಟಿ ಅಂತವ್ರು ಇರಬೇಕು ಅಂತ ನಾನು ಭಗವಂತಲ್ಲಿ ಕೇಳ್ಬೋದು. ಎಲ್ಲಿ ಖಂಡಿತ ಆಗಲ್ಲ. ಎಲ್ಲೆಲ್ಲೋ ನಾವು ದುಡ್ಡು ಖರ್ಚು ಮಾಡ್ತೀವಿ. ಇಂಥ ಒಳ್ಳೆ ಮೂವಿ ಬಂದಾಗ ನಾವು 100-200 ರೂಪಾಯಿ ನೋಡೋಕ್ಕೆ ಯೋಚನೆ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ಈ ಥರ ಮೂವಿಗೆ ಬಂದಾಗ ನಾವು 100-200 ರೂಪಾಯಿ ಅದು ಕಮ್ಮಿ ಆಯಿತು ಅಥವಾ ಸರ್ಕಾರನೇ ಸ್ಟೇ ತಂದರು ಅನ್ನೋದು ನನಗೇನು ಕೌಂಟ್ ಅನ್ಸಲ್ಲ. ಯಾಕಂದರೆ ಇದಕ್ಕೆ ನಾವು ಇನ್ನೂ 1000 ರೂಪಾಯಿ ಅಲ್ಲ 2000 ಕೊಟ್ಟರು ಅದು ಲಾಸ್ ಇಲ್ಲ ಅಂತ ಅನ್ಸೋದು. ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಮೂವಿ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಾವು ಹೋಗಿ ಏನಾದ್ರು ತಿನ್ನಕ್ಕೆ ತರೋಣ ಅಂತಂದ್ರೂ ನಮ್ಗೆ ಬೇಜಾರಾಗುತ್ತೆ ಎದ್ದು ಹೋಗಿ. ಯಾಕಂದರೆ ಆ ಥರ ಇದೆ ಮೂವಿ ಇದು. ಕೊನೆಯವರೆಗೂ ಪ್ರೈಸ್ ವೈಸ್ ನನಗೇನು ಅಂತ ಅನಿಸಿಲ್ಲ. ತುಂಬ ಚೆನ್ನಾಗಿದೆ. ವಾಣಿಜ್ಯ ಮಂಡಳಿ ಕೂಡ ಸರ್ಕಾರ ಕೂಡ ಏಕರೂಪ ದರವಾಗೇ ಇರಲಿ, ಮಲ್ಟಿಪ್ಲೆಕ್ಸರ್ ಆಗಲಿ, PVR ಯಾವುದೇ ಇರಲಿ ಅಂತ ಹೇಳಿದರು. ಬಟ್ ಇವರು ಅಷ್ಟೊಂದೆಲ್ಲ ಬೇಡ ಅಂತಾರೆ. ಈಗ ಏನಾಗುತ್ತೆ ಅಂದರೆ ನೀವು ಎಲ್ಲ ಪ್ರತಿಯೊಂದು ಮೂವಿಗೆ ಹೋಗಿ ನೀವು 100-200 ರೂಪಾಯಿ ಕೊಡ್ತೀರಾ ಅಂದರೆ ಅವಾಗ ನಿಮಗೆ ಅದು ಬೇಜಾರಾಗ್ತಾ ಇರುತ್ತೆ. ಅಂದರೆ ಅಲ್ಲ 500 ರೂಪಾಯಿ 1000 ಕೊಡ್ತೀರಾ ಅಂದರೆ ಈ ಥರ ಮೂವಿ ಬಂದಾಗ ನಿಮಗೆ ಪ್ರೈಸ್ ನಾವು ಜಾಸ್ತಿ ಕೊಟ್ಟರು ನಮ್ಗೇನಂತ ಅನಿಸಲ್ಲ. ಯಾಕಂದ್ರೆ ನಮ್ಗೆ ಅದೇ ಸಕ್ಸಸ್ಸು. ನಮ್ಮ ಪಾಕೆಟಿಂದ ದುಡ್ಡು ಹೋಯ್ತು ಅಂದರೆ ನಾವು ಪಡ್ಕೊಂಬಂದಿದ್ದೀವಿ ಇವಾಗ ಎಲ್ಲೋ ಒಂದು ಕಡೆ. ಈಗ ಎಲ್ಲೋ ಒಂದು ಕಡೆ ನೀವು ಪಾರ್ಟಿಗೆ ಹೋಗ್ತೀರಾ ಅಂದರೆ ಎಷ್ಟು ಖರ್ಚು ಮಾಡ್ತೀರಾ? ಈ ಥರ ಒಳ್ಳೆ ಮೂವಿಗೆ ಸಪೋರ್ಟ್ ಮಾಡಿದ್ರೆ ಅಲ್ವಾ ಇಂಡಸ್ಟ್ರಿ ಬೆಳೆಯೋದು. ಸೊ ಇದು ನನಗೇನು ಅನಿಸಿಲ್ಲ ಪ್ರೈಸ್ ವೈಸು ಜಾಸ್ತಿ ಆಯಿತು ಅನ್ನೋದು. ತುಂಬ ಚೆನ್ನಾಗಿತ್ತು, ವರ್ತಬಲ್. ಥ್ಯಾಂಕ್ ಯು. ಮೇಡಮ್ ಹೇಗಿದೆ ಮೇಡಮ್ ಸಿನಿಮಾ? ಚೆನ್ನಾಗಿತ್ತು, ಮೂವಿ ಚೆನ್ನಾಗಿದೆ. ಹೇಗಿದೆ ಸರ್? ತುಂಬ ಚೆನ್ನಾಗಿದೆ. ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ಚೆನ್ನಾಗಿದೆ. ಕಾಂತಾರ ಫಸ್ಟಿಂದ ಇತ್ತು ಸರ್. ಹೇಗಿದೆ ಮೇಡಮ್? ಸರ್ ತುಂಬ ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಲಾಸ್ಟ್ 30-40 ಮಿನಿಟ್ಸು ಸರ್. ಈ ಸಿನಿಮಾ ಗ್ರಾಫಿಕ್ಸ್ಗೆ ತುಂಬ ಟೈಮ್ ತೊಗೊಂಡಿದ್ರು. ಹೌದು ಸರ್. ತೆಗ್ದಿದ್ದಾರೆ ಮೂವಿನ ಮಾತ್ರ. ಮೇಡಮ್ ಹೇಗೆ ಅನಿಸ್ತು? ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಸರ್. ಆಯಿತು ಮೇಡಮ್. ಹೇಗಿದೆ ಮೇಡಮ್? ಚೆನ್ನಾಗಿತ್ತು ಸರ್. ಮೇಡಮ್ ಹೇಗಿದೆ ಸಿನಿಮಾ? ಮಾತಾಡಿ, ಏನಾಗಲ್ಲ. ತುಂಬ ಚೆನ್ನಾಗಿದೆ. ಹೇಗಿದೆ ಸರ್ ಸಿನಿಮಾ? ಸೂಪರ್ ಸೂಪರ್. ಮೇಡಮ್ ಹೇಗಿದೆ ಸಿನಿಮಾ? ಮಾತಾಡಿ. ಹೇಗಿದೆ ಸಿನಿಮಾ? ಸಖತ್ತಾಗಿದೆ. ಚೆನ್ನಾಗಿದೆ. ಹೇಗಿದೆ ಸಿನಿಮಾ? ಕತೆ ಚೆನ್ನಾಗಿದೆ. ಹೇಗಿದೆ? ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹೇಗಿದೆ ಮೇಡಮ್ ಸಿನಿಮಾ? ಚೆನ್ನಾಗಿದೆ. ತುಂಬ ಅದ್ಭುತವಾದ ಪರಿಕಲ್ಪನೆ. ನಮಗೆ ಒಂದು ಬೇರೆದೇ ಲೋಕಕ್ಕೆ ಕರ್ಕೊಂಡು ಹೋದಂಗೆ ಆಯಿತು. ಆಗಿನ ಕಾಲಕ್ಕೆ ಅವರು ಇಳಿದು ಆಳವಾಗಿ ಅದನ್ನು ಅಧ್ಯಯನ ಮಾಡಿ ತಂದಿದ್ದಾರೆ ಚಿತ್ರರೂಪದಲ್ಲಿ. ನಮಗೆಲ್ಲ ಒಂದು ಒಳ್ಳೆ ಪ್ರೇಕ್ಷಕರಿಗೆ ಅಲ್ಲ, ನನಗೆ ಅದನ್ನು ಅನಲೈಸ್ ಮಾಡೋಕ್ಕೆ ಗೊತ್ತಾಗೋದಿಲ್ಲ. ನಾ ಬಂದು ನೋಡಿದ ಅನುಭವ ಅಷ್ಟೇ ಹೇಳಬಲ್ಲೆ. ಓಕೆ ಸರ್, ಥ್ಯಾಂಕ್ ಯು. ನಡೆದಲ್ಲ ಅವ್ರ ಕಲ್ಪನೆಗೆ ನಮಗೆ ನಮ್ಮ ಊಹೆಗೂ ನಿಲುಕದಂತಹ ಕಲ್ಪನೆ ಅದು. ಆ ಕಲ್ಪನಾ ಲೋಕಕ್ಕೆ ನಮಗೆ ಕರ್ಕೊಂಡು ಹೋಗಿರೋದೇ ನಮಗೊಂದು ತುಂಬ ಒಂದು ಭಾಗ್ಯ. ಆಗಿನ ಕಾಲದ ಜನಜೀವನವನ್ನು ಅಷ್ಟು ಆಳವಾಗಿ ಅಧ್ಯಯನ ಮಾಡಿ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ನಮಗೀಗ ಅನ್ನಿಸ್ತಾ ಇದೆ ನಾವು ಎಷ್ಟು ಇದ್ವಿ, ನಾವೀಗ ಬಂಟಕ್ಕೆ ಬೆಳೆದಿರೋದಕ್ಕೆ ಏನೇನೆಲ್ಲ ಶತಮಾನಗಳ ಕಾರಣ ಆಗಿದೆ ಅಂತ ಅನ್ನಿಸ್ತಾ ಇದೆ. ಆ ಲೋಕದ ಪರಿಪಾಲಕನಿಗೆ ಅವ್ರಿಗೊಂದು ದೊಡ್ಡ ಹ್ಯಾಟ್ಸ್ ಆಫ್. ಬಂದು ಈ ದೇವರಿಗೆ ಕೈ ಮುಗ್ದು
ಈ ಮೂವಿಗೆ ಸಕ್ಸಸ್ಸು ಕೊಟ್ಟೇ ಕೊಡ್ತಾರೆ ಸರ್. ಎಲ್ಲ ಬ್ಲಾಕ್ ಬಸ್ಟರ್ ಯಾವುದು ಇಲ್ಲ, ಯಾವುದು ಹೇಳ್ತೀನಿ ಕೇಳಿ, ಇಲ್ಲಿ ಗಂಟ ಯಾವುದು ಮಾಡಿಲ್ಲ ಆ ಥರ ಹೆಸರು ಮಾಡೇ ಮಾಡುತ್ತೆ ಕನ್ನಡ ಈ ಫಿಲಮಿಂದ. ಓಕೆ ಸರ್, ರಿಷಬ್ ಶೆಟ್ಟಿಗೆ ಕೊನೆಯದಾಗಿ ಏನು ಹೇಳ್ತೀರಾ? ಸರ್ ಥ್ಯಾಂಕ್ ಯು ಸೋ ಮಚ್. ಈ ದೈವನ ನಮ್ಮ ರಾಜ್ಯದ ಒಂದು ಆಸ್ತಿನ ನೀವು ಕನ್ನಡಕ್ಕೆ ಈಶ್ವರ ಹೂತೋಟನ ತೋರಿಸಿದ್ದಕ್ಕೆ ತುಂಬ ಧನ್ಯವಾದ ಸರ್. ನಾನು ನಿಮಗೆ ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಖಂಡಿತ ಹೇಳ್ತೀನಿ, ನಿಮಗೆ ಸಪೋರ್ಟು ನಾವು 100% ಕೊಟ್ಟೇ ಕೊಡ್ತೀವಿ ಸರ್. ಎಲ್ಲ ಕಡೆಯಿಂದ ನಾವು ನಿಮಗೆ ಸಪೋರ್ಟ್ ಕೊಡ್ತೀವಿ. ರಿಷಬ್ ಶೆಟ್ಟಿ ಸರ್ಗೆ ಜೈ! ಸೂಪರ್ ಸರ್, ನೀವು ಸೂಪರ್ ಸರ್, ಕಿಲಾಡಿ ಸರ್, ನೀವು ಕನ್ನಡಕ್ಕೆ ಗುಟ್ಟಿರೋ ಕಿಲಾಡಿ ನೀವು ಸರ್. ಕೊನೆಯದಾಗಿ ಕನ್ನಡಿಗರಿಗೆ ನೋಡಿ, ಎಲ್ಲರೂ ಬನ್ನಿ ಈ ಫಿಲಮ್ ನೋಡಿ ಎಂಜಾಯ್ ಮಾಡಿ. ಎಂಜಾಯ್ ಮಾಡೋದಕ್ಕಿಂತ ಇನ್ನೊಂದು ದೊಡ್ಡ ವಿಷಯ ಏನಿದೆ ಅಂದರೆ ಅದರಲ್ಲಿ ದೈವ ಇದೆ. ನಮಗೆ ದೇವ್ರು ಕೊಟ್ಟಿರೋ ಒಂದು ಹೂತೋಟನ ಯಾವ ಥರ ಬೆಳೆಸಬೇಕು, ಯಾವ ಥರ ರಕ್ಷಿಸಬೇಕು ಅನ್ನೋದು ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆ. ಎಲ್ಲರೂ ಬಂದು ನೋಡಿ ಆನಂದಿಸಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.